ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗೆಣಸನ್ನು ಬಳಸಿ ಗುಲಾಬ್ ಜಾಮೂನನ್ನು ಯಾವ ರೀತಿ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಗೆಣಸನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಬೇಕು. ಇವಾಗ ನಾವು ಗೆಣಸನ್ನು ಮನೆಯಲ್ಲಿ ಹಬ್ಬಕ್ಕಂತೇಳಿ ತಂದಿರ್ತೀವಲ್ವ, ಹಾಗೆ ಅದು ಮನೇಲಿ ಇದ್ದು ವೇಸ್ಟ್ ಆಗ್ತಾ ಇರುತ್ತೆ. ಇಲ್ಲ ನಾವು ಬರೀ ಬೇಯಿಸ್ಕೊಂಡು ತಿಂದಾಗ ಒಂದು ಸರಿ ತಿನ್ಬೋದು, ಮತ್ತೆ ತಿನ್ನೋಕ್ಕಾಗಲ್ಲಲ್ವ. ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಗೆಣಸಿಂದ ಗುಲಾಬ್ ಜಾಮೂನ್ ಮಾಡಿಕೊಟ್ಟಾಗ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡಿ, ನೀವು ಮನೇಲಿ ಮಾಡ್ಕೊಳ್ಳಿ. ನೋಡಿ, ನಾನು ಗೆಣಸನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ. ಇವಾಗ ಈ ಗೆಣಸನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ನಾನು ಬಿಸಿ ನೀರು ಇಟ್ಕೊಂಡಿದ್ದೀನಿ. ನೋಡಿ, ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ನೀರೆಲ್ಲ ಸೋದಿಸ್ಕೊಂಡು. ಇವಾಗ ಪಾಕಕ್ಕೆ ಒಂದು ಪಾತ್ರೆ ಇಟ್ಟು 1 ಕಪ್ಪು ಸಕ್ಕರೆ ಹಾಕಿ ಅದಕ್ಕೆ 1.5 ಕಪ್ಪು ನೀರನ್ನು ಹಾಕಿ ಪಾಕನ ರೆಡಿ ಮಾಡ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾವು. ಇದು ಗೆಣಸಿನ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಹಾಲಿನ ಪುಡಿ ತಗೊಂಡಿದ್ದೀನಿ. ಹಾಲಿನ ಪುಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಕಲಿಸ್ಕೊಳ್ತಿದ್ದೀನಿ ನಾನು. ಸ್ವಲ್ಪ ಮೆತ್ತಗಾದರೆ ಮತ್ತೆ ಹಾಲಿನ ಪುಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ನೋಡಿ, ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊತೀನಿ. ಕಲಿಸಿದ್ದಾಯಿತು. ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಪಾಕ ಏನಾಗಿದೆ ನೋಡೋಣ ಬನ್ನಿ. ನಮ್ಮನೇಲಿ ಸ್ವಲ್ಪ ಗಟ್ಟಿ ಇಷ್ಟಪಡಲ್ಲ, ಪಾಕನ ತೆಳ್ಳಗೆ ಇರಬೇಕು. ಹಾಗಾಗಿ ಈ ಥರನೇ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ 2 ಏಲಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ಪಾಕ ರೆಡಿಯಾಗಿದೆ. ನೋಡಿ, ಇವಾಗ ನಾನು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಜಾಮೂನ್ ರೆಡಿ ಆಗ್ತಾ ಇದೆ. ನಾನು ಎಲ್ಲನೂ ಉಂಡೆ ಮತ್ತು ಈ ಥರ ಶೇಪ್ಗಳನ್ನಾಗಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಜಾಮೂನನ್ನು ಒಂದೊಂದೇ ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ ಉರಿ ಕಡಿಮೆನೇ ಇಟ್ಕೊಳ್ಬೇಕು. ಕಡಿಮೆ ಇಟ್ಕೊಂಡು ಜಾಮೂನನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಜಾಮೂನನ್ನು ನಾವು ಪಾಕದಲ್ಲೇ ಆದರೂ ಹಾಕ್ಕೊಂಡು ತಿನ್ಬೋದು. ಹಾಗೆಯೇ ಪಾಕದಲ್ಲಿ ಬೇಡಪ್ಪ ನಾವು ಹಾಗೇ ತಿಂತೀವಂದರೂ ಹಾಗೇ ತಿನ್ಬೋದು. ಹಾಗೇನೂ ತಿನ್ನೋಕ್ಕೂ ಸ್ವೀಟಾಗೇ ಇರುತ್ತೆ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ತೆಗೆದುಕೊಳ್ತಿದ್ದೀನಿ ಸೈಡಿಗೆ. ಈಗ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಪಾಕದಲ್ಲಿ ಒಂದು 5 ರಿಂದ 6 ಗಂಟೆ ನೆನೆಸಿದರೆ ಸಾಕು ಸ್ನೇಹಿತರೆ. ಇದನ್ನು ಬನ್ನಿ, ಇವಾಗ ನೆನೆಸಿಟ್ಟಿದ ಮೇಲೆ ಯಾವ ಥರ ಬಂದಿದೆ ನೋಡಿ. ನಾವು ಇದನ್ನು ಸೈಡಿಗೆ ತೆಗೆದು ಇದನ್ನು ನಾವು ಡ್ರೈ ಜಾಮೂನ್ ಆದರೂ ಮಾಡ್ಕೊಳ್ಬಹುದು. ಈ ಥರ ಕೊಬ್ಬರಿಯಲ್ಲಿ ಈ ಥರ ರೋಲ್ ಮಾಡಿ ಇಟ್ಕೊಳ್ಬಹುದು. ಇಲ್ಲ ಈ ಥರ ನಾವು ಪಾಕದಲ್ಲೇ ತಿಂತೀವಂದರೂ ಈ ಥರನೂ ಮಾಡ್ಕೊಂಡು ತಿನ್ನಬಹುದು. 2 ಆಪ್ಷನ್ಸ್ ಇದ್ದಾವೆ ಸ್ನೇಹಿತರೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಗುಲಾಬ್ ಜಾಮೂನ್ ರೆಡಿಯಾಗಿದೆ. ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ. ನೀವು ಒಂದು ಸಲ ಮಾಡಿ ಮನೆಯಲ್ಲಿ ಟೇಸ್ಟ್ ಯಾವ ಥರ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ.